ಕಾವ್ಯ, ಈ ಡ್ರೆಸ್ ಅಲ್ಲಿ ನೀನಿಲ್ಲಿ? ಏ ರಾಜ, ಇನ್ಮೇಲೆ ನಾನು ಸ್ವಿಮ್ಮಿಂಗ್ ಕಲಿತೀನಿ ಕಣೋ. ನಿಮ್ ಅಜ್ಜಿ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ಏನು ಭಯ ಇಲ್ಲ. ನಿಂಗೆ ಒಂದ್ ಗುಡ್ ನ್ಯೂಸ್ ಗೊತ್ತಾ? ಇನ್ಮೇಲೆ ನಮ್ಮ ಅಜ್ಜಿ ಯಾಕೆ ಲೇಟ್ ಆಗಿ ಬಂದೆ ಅಂತಾನು ಕೇಳಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತಾನು ಕೇಳಲ್ಲ. ಅಂದ್ರೆ ನಿಮ್ ಅಜ್ಜಿ ಹೋಗ್ಬಿಟ್ರಾ? ಏಯ್ ಇಲ್ಲ ಕಣೋ. ಮತ್ತೆ ಮನೆ ಬಿಟ್ಟು ಹೊರಟೋದ್ರಾ? ಒಂಥರ ಹಾಗೇನೆ. ಅಜ್ಜಿ ದಿನಾ ಎಲ್ಲಾರ ಮೇಲೆ ಹಕ್ ಚಲಾಯಿಸ್ತಾ ಇದ್ರು. ನೆನ್ನೆ ಎಲ್ಲಾರು ಸೇರಿ ಅವ್ರನ್ನ ಬೆಂಡೆತ್ತಿದ್ರು. ಅದಕ್ಕೆ ಮನೆ ಕೆಲ್ಸ ಯಾವ್ದು ಮಾಡಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ಮೇಲೆ ಫುಲ್ ಫ್ರೀಡಮ್. ಎಲ್ ಬೇಕಾದ್ರೂ ಇರ್ಬೋದು, ಎಷ್ಟೊದಕ್ ಬೇಕಾದ್ರೂ ಹೋಗ್ಬೋದು. ಹೇಳೋರಿಲ್ಲ, ಕೇಳೋರಿಲ್ಲ. ವಿ ಆರ್ ಫ್ರೀ ಬರ್ಡ್ಸ್. ಏ, ನೀನ್ ನನಗೆ ಸ್ವಿಮ್ಮಿಂಗ್ ಕಲಿಸ್ತೀಯೋ ಇಲ್ವೋ? ಸ್ವಿಮ್ಮಿಂಗ್ ಏನು, ಎಲ್ಲ ಕಲಿಸ್ತೀನಿ ಬಾ. ಸೀತಾ, ಇಷ್ಟು ಹಚ್ಚೋದ್ ಹೇಗೆ? ಬೆಂಕಿ ಕಡ್ಡಿಲ್ ಹಚ್ಬೇಕು. ಅದು ನನ್ಗೆ ಗೊತ್ತಿಲ್ವಾ? ಅಲ್ಲ, ಲೆಫ್ಟಿಗೆ ತಿರ್ಸೋದಾ ರೈಟಿಗ? ಲೆಫ್ಟಿಗೆ ತಿರ್ಸ್ಬೇಕು. ಆನ್ ಆಫ್ ಅಂತ ಬರ್ದಿರುತ್ತೆ, ಅದನ್ನ ನೋಡಿ ತಿರ್ಗ್ಸಿ. ನೀನು ರಿಟೈರ್ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡೋ ಕಲ್ತ್ಕೊಂಡಿದ್ಯಾ. ಎಂದ ರಾಮಚಂದ್ರ ರಾಯರ ಕಿಚನ್ ನಲ್ಲಿ ಎಂದ ಜೋಳಿ చేయಡ ಹಾಲು ಬಿಸಿ ಮಾಡಿ ಕಾಫಿ ಮಾಡ್ತಿದ್ದೀನಿ. ಪಿನ್ನೆ ಸೀತಮ್ಮೆ ಅವರು ರಿಟೈರ್ ಆದ್ರು, ವಿಶ್ರಾಂತಿ ತಗೋತಿದ್ದಾರೆ. ವಿಶ್ರಾಂತಿ? ಓ ಅದಣ್ಣ, ತಿಂಗಳಿಗೆ 3 ದಿನ. ಕೇಳಿಸ್ಕೊಂಡ್ರೆ ಒಂದು ಕೆನ್ನೆಗೆ ಬೀಳುತ್ತೆ. ಬಿತ್ತುರಿ, ನನ್ ಕಿವಿಗ್ ಚೆನ್ನಾಗ್ ಬಿತ್ತು ನೋಡಿ. ಕೇಶವನ್ ಕುಟ್ಟಿಯವ್ರೆ, ಹೆಂಗಸರಿಗೆ ಆ 3 ದಿವಸ ವಿಶ್ರಾಂತಿ ಅಲ್ಲ, ನರಕ. ಅಂತದ್ರಲ್ಲೂ ನಾವು ಕೆಲಸ ಮಾಡ್ತೀವಲ್ಲ. ದೇವ್ರು ನಿಮ್ ಗಂಡಸ್ ಜಾತಿಗೆ ಅದು ಕೊಡ್ಲಿಲ್ವಲ್ಲ, ಸಂತೋಷ ಪಡಿ. ಅಯ್ಯೋ ಗುರುವಾಯೂರಪ್ಪನೇ, ಜ್ಞಾನ ಪೋಯಿ. ಸೀತಾ, ನಾನು ಸ್ವಲ್ಪ ಕ್ಲಬ್ಬಿಗೆ ಹೋಗಿ ಬರ್ತೀನಿ. ಸ್ವಲ್ಪ ಫೋನ್ ತಗೋ. ನಾನ್ ರಿಟೈರ್ ಆಗ್ಬಿಟ್ಟಿದ್ದೀನಲ್ಲ. ಫೋನ್ ತಗೊಳಕೋ ರಿಟೈರ್ಡಾ? ನಾನು ಯಾವ ಕೆಲ್ಸನೂ ಮಾಡಲ್ಲಪ್ಪ. ಓ, ನಾನು ಹೇಳಿದ ಮಾತು ನನ್ನ ಮೇಲೆ ತಿರುಗಿಸ್ತಿದ್ಯಾ? ಹಲೋ, 33,33,333. ಮಾರಾಯ, ಯಾಕೆ ಹಿಂಸೆ ಕೊಡ್ತಿದ್ಯಾ? ಇದು 2ನೇ ಸಲ ನೀನ್ ಮಾಡ್ತಿರೋದು. ಇದು ಆ ನಂಬರ್ ಅಲ್ಲ. ಮತ್ ನಿಮ್ ನಂಬರ್ ಎಷ್ಟು? ಇದು ರಾಂಗ್ ನಂಬರು. ಅರೆ ಸೀತಾ, ಬಾಗಲ ಹತ್ರ ಯಾರು ಬೆಲ್ ಮಾಡ್ತಿದ್ದಾರೆ ನೋಡು. ನೀವೇ ನೋಡ್ಬೋದಲ್ಲ. ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ. ನಾನು ನಿನ್ ಬಾಗಿಲು ತೆಗಿ. ಹೇಳೋದ್ಕಿಂತ ಮಾಡೋದ್ ವಾಸಿ. ಅದೇ ಮಾತು. ಬರ್ಕೋಬೇಕು, ಬಡ್ಕೋಬೇಕು. ಇಲ್ಲ, ನಿಮ್ ನಂಬರ್ ಹೇಳ್ಬೇಕು. ಹಲೋ, ಇದು 38,23,458. ದಯವಿಟ್ಟು ಮಾಡ್ಬೇಡ. ತಾತ ತಾತ 2 + 2 ಎಷ್ಟು? ನನ್ನ ತಲೆ ಕಾಯುವಷ್ಟು. ಅಷ್ಟು ಗೊತ್ತಿಲ್ವಾ? 2 + 2 4. ನಗ್ತಿದ್ಯಾ ನೀನು? ಮೊಮ್ಮಗಳ ಕೈಲಿ ಮಂಗಳಾರತಿ ಮಾಡ್ಕೊಳ್ಳೋ ಬಾಳ್ ನಂದು. ಯಾರದು? ಬಂದೆ. ಅಡಿಗೆ ಕೆಲಸ ಮಾಡಕ್ಕೆ ಅಂತ ವಿನಯ ಅವ್ರು ಕಳ್ಸಿದ್ರು. ಅವ್ರು ಯಾರು ಮನೆಯಲ್ಲಿಲ್ಲ. ಮನೆಯಲ್ಲಿರುವವರು ರಿಟೈರ್ ಆಗಿದ್ದಾರೆ. ಅದಕ್ಕೆ ನೀವು ಸಂಜೆ ಬನ್ನಿ. ನನಗೆ ಕ್ಲಬ್ಬಿಗೆ ಹೋಗ್ಬೇಕು, ತಡ ಆಯ್ತು. ಸುಬ್ಬಲಕ್ಷ್ಮಿ, ಸುಬ್ಬಲಕ್ಷ್ಮಿ. ಸೀತಾ, ಇದು ನಿಮ್ಮನೆನಾ? ಹೌದು. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ. ಇಲ್ಲ ಅಕ್ಕ, ನಾನು ಬಂದಂಗಿನ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಅತ್ತೆ ಇಲ್ಲಿ. ಅತ್ತೆ, ಅತ್ತೆ. ಏನಮ್ಮ? ಅಡಿಗೆ ಅವಳೆಲ್ಲಿ? ಯಾವ ಅಡಿಗೆ ಅವಳಮ್ಮ? ಅದೇ ನಾನು ಕಳ್ಸಿದ್ನಲ್ಲ ಅವಳು. ಓ, ಸುಬ್ಬಲಕ್ಷ್ಮಿನಾ? ಅವಳು ಕೆಲ್ಸದವಳಲ್ಲಮ್ಮ, ನನ್ ಸ್ನೇಹಿತೆ. ನನ್ ಸ್ನೇಹಿತೆ ಮನೆಯಲ್ಲೂ ಅವಳು ಅಡಿಗೆ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲೂ ಮಾಡ್ತೀನಂದ್ಲು, ನಾನೇ ಬೇಡ ಅಂತ ಯಾಕೆ? ಕಳಿಸ್ಬಿಟ್ಟೆ. ಸ್ನೇಹಿತೆನ ಅಡಿಗೆ ಒಳಗ್ ನೋಡಕ್ಕೆ ನನ್ ಮನಸ್ಸು ಒಪ್ಲಿಲ್ಲಮ್ಮ. ನಿಮಗ ಅವಳು ಸ್ನೇಹಿತೆ ಇರ್ಬೋದು, ಆದ್ರೆ ನಮ್ಗ ಅವಳು ಅಡಿಗೆ ಕೆಲ್ಸದವಳು. ನೋಡಮ್ಮ, ಮಕ್ಕಳನ್ನ ಹೆತ್ತು ಅವ್ರಿಗೋಸ್ಕರ ದುಡಿದು ಅವ್ರನ್ನ ದೊಡ್ಡವ್ರು ಮಾಡಿ ಆ ಮಕ್ಕಳಿಂದಾನೇ ಬೀದಿ ಪಾಲಾಗಿರೋ ತಾಯಿ ಅವಳು. ಆ ತಾಯಿನ ಕೆಲ್ಸದವಳಾಗಿ ನೋಡೋಕೆ ನನ್ ಮನಸ್ಸು ಒಪ್ಪಲ್ಲ. ಹಾಗನ್ಕೊಂಡ್ರೆ ಪ್ರತಿಯೊಬ್ಬರ ಮನೇಲಿ ಕೆಲಸ ಮಾಡೋ ಹೆಣ್ಣು
ಒಬ್ಬ ತಾಯಿನೇ. ತಾಯಿ ಬದುಕು ಒಬ್ಬ ಕೆಲಸದವಳು ಬದುಕು ಆಗ್ಬಾರ್ದು. ಹಾಗಾದ್ರೆ ಈ ಪ್ರಪಂಚದಲ್ಲಿ ಕೆಲಸದವರೇ ಇರಲ್ಲ. ಇರ್ಬಾರ್ದು. ಅದೇ ನಾನು ಹೇಳ್ತಿರೋದು. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು. ನಾವು ದುಡಿಯೋ ಹೆಂಗಸ್ರು ದುಡ್ಡು ಬಿಸಾಕ್ತಿವಿ, ಕೆಲ್ಸ ಮಾಡಿಸ್ಕೋತೀವಿ. ಇಷ್ಟ ದಿವ್ಸ ಅದೇ ಮಾಡ್ತಿದ್ರಾ? ಅಯ್ಯ, ಇಷ್ಟ್ ದಿನ ನೀವೇ ಕೆಲಸ ಮಾಡ್ತಿದ್ರಿ, ಅದಕ್ ಸುಮ್ಮನಿದ್ವಿ. ನೀವ್ ಮಾಡ್ತಿದ್ರೆ ನಾವೇ ಮಾಡ್ಕೊಳ್ತಿದ್ವಿ. ಈಗ್ಲೂ ಅದನ್ನೇ ಮಾಡಿ. ಅಂದ್ರೆ ನಾವು ಕೆಲ್ಸ ಮಾಡ್ಲಿ ಅಂತಾನೆ ಸುಬ್ಲಕ್ಷ್ಮಿನ್ ಕಳ್ಸ್ಬಿಟ್ರ? ಸಿಟ್ಟಿಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ನಗ್ನಾಗ್ತಾನೆ ಸೇಟ್ ತೀರ್ಸ್ಕೊತಾ ಇದೀರಾ? ಅತ್ತೆ, ನಾವು ಹೆಂಗಸ್ರೆ, ಕೈಲಾಗ್ದವ್ರೇನಲ್ಲ. ವಿದ್ಯಾ, ಇನ್ಮೇಲೆ ನಾನೇ ಅಡಿಗೆ ಮಾಡ್ತೀನಿ ಕಣೆ, ಬಾ. ಅಯ್ಯೋ, ಅಜ್ಜಿ ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಳಗಾಗದೇ ಇಲ್ವಾ? ಅಮ್ಮ ಬೇಳೆ ಹಾಕ್ಲಿಲ್ಲ ಅಂದ್ರೆ ಬೇಯದೇ ಇಲ್ವಾ? ಏನ್ರಿ ದೃಷ್ಟಿ ಬೊಮ್ಮೆ ತರ ನೋಡ್ತಾ ಇದ್ರಾ? ಬನ್ನಿ ಮಸಾಲೆ ರುಬ್ಬಿ. ಏ ವಿಜಯ್, ನೀನು ಬಾರೋ, ಈರುಳ್ಳಿ ಎಲ್ಲ ಹೆಚ್ಚೋ. ಚೆನ್ನಾಗಿದೆ. ವಿದ್ಯಾ ವಿದ್ಯಾ ಬೇಗ ಬಾರೆ. ಕಿರ್ಚ್ಬೇಡ ಕಣೋ, ಅಕ್ಕಪಕ್ಕದ ಮನೆಯವ್ರೆಲ್ಲ ಎದ್ ಬಿಡ್ತಾರೆ. ಹೋಗೋಣ. ನೀನ್ ಹೆಂಡತಿ ಮಾಡ್ರು ಅಡ್ಗೆಯಿಂದ ಮನೆಯವರೆಲ್ಲ ಬಾತ್ರೂಮ್ ಅಲ್ಲಿ ಸೇರ್ಕೊಳಂಗ್ ಆಗಿದೆ. ವಿದ್ಯಾ, ನಿಂಗೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ, ಇನ್ನೊಂದು ಆಪರ್ಚುನಿಟಿ ಕೊಡ್ತೀನಿ. ಬಾರೆ ಬೈಕ್ ಬಾರೆ. ಅಯ್ಯೋ ಅಪ್ಪ, ನಾ ಇಲ್ಲೇ ಹೋಗ್ಬಿಡ್ತೀನಿ. ಪಾಟಲ್ ಮಾಡ್ಬೇಡ ಕಣೋ, ಮನೆಯೆಲ್ಲ ಗಬ್ಬ ವಾಸನೆ ಬರುತ್ತೆ. ವಿದ್ಯಾ, ಒಂದೇ ಒಂದ್ಸಲ ಮತ್ತೆ ಪಾಟಲ್ ಕೂರ್ಬೇಡ ಕಣಲ್ಲ, ನಿನ್ ತಮ್ಮ ಅಂತೀನಿ. ನೋಡ್ದೇನೋ ಇವಳು ಮಾಡಿರೋ ಅಡಿಗೆನ ಇವಳೇ ಜೀರ್ಣ ಮಾಡ್ಕೊಳಕ್ ಆಯ್ತಾ ಇಲ್ವಲ್ಲ? ಅದ್ಕೆ ನಾ ಇಲ್ಲೇ ಹೋಗ್ಬಿಡ್ತೀನಿ ಇವಾಗ. ಏನ್ ಗಲಾಟೆ ಮಾಡ್ತೀಯೋ? ಆರಾಮಾಗಿ ಬಾತ್ರೂಮ್ ಹೋಗು ಬಿಡಲ್ಲ. ಬಾರಿ ತಡ್ಕೊಳಕ್ ಆಗ್ಲಿಲ್ಲ. ಈಗ ತಾನೇ ಹೋಗಿದ್ಲು, ಮತ್ತೆ ಸೇರ್ಕೊಂಡ್ಬಿಟ್ಲು. ಲೇ, ತಡ್ಕೊಳಕ್ ಆಗ್ತಿಲ್ಲ, ಒಂದೇ ಒಂದ್ ಚಾನ್ಸ್ ಕೊಡು ಬಾರೇ. ಏ ವಿಜಯ್, ಏನ್ ಬಡ್ಕೋತಿಯೋ? ಚಿಕ್ಕ ಹುಡುಗಿ ಹೋಗ್ಲಿ ಬಿಡೋ. ಚಿಕ್ಕ ಹುಡುಗಿ ಆಗ್ಬಿಟ್ರೆ 2-3 ಸಲ ನುಗ್ಬಿಡ್ಬೇಕಾ? ನಮ್ಗೂ ಅರ್ಜೆಂಟ್ ಆಗುತ್ತೆ, ನಾವೇನ್ ಮಾಡೋದು? ಇಲ್ಲೇ ಹೋಗ್ಬೇಕು. ನಿನ್ ತಾಳಿ ಮೇಲೆ ಆಣೆ ಮಾಡಲೆ, ಇನ್ಮೇಲೆ ಅಡಿಗೆ ಮಾಡಲ್ಲ. ಅಯ್ಯೋ, ಗಲಾಟೆ ಮಾಡ್ಬೇಡ. ಗಲಾಟೆ ನೀವೆಲ್ಲ ಹೊರಡ್ರಿ, ನಾವೆಲ್ಲ ಕ್ಯೂ ನಲ್ಲಿ ನಿಂತಿರೋದು ಕಾಣ್ತಾ ಇಲ್ವಾ? ಎಕ್ಸ್ಕ್ಯೂಸ್ ಮೀ, ತಾವು ಬಾತ್ರೂಮ್ಗ? ಇಲ್ಲಪ್ಪ, ಈ ಪ್ರಾಬ್ಲಮ್ ಬರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ನಾನ್ ರಾತ್ರಿ ಊಟನೇ ಮಾಡ್ಲಿಲ್ಲ. ಯಪ್ಪ, ನಿನಗಿರೋ ತಲೆ ನಿಮ್ಮ ಅಪ್ಪಂಗಿಲ್ವಲ್ಲೇ? ಕಾವ್ಯ ಬಾರೆ, ಲೇ ಬಾರೆ. ಅದೇ ಅಮ್ಮ, ನಮ್ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ, ಇನ್ಮೇಲೆ ನೀವ್ ಅಡಿಗೆ ಮಾಡಲ್ಲ ಅಂತ. ನಮ್ಮಿಬ್ರು ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ನೀವ್ ಈ ಅಡಿಗೆ ಮಾಡೋದನ್ನೇ ಬಿಟ್ಬಿಡ್ಬೇಕು. ಹೇಳುವಿನಿ. ಚೋಟುದ್ದ ಇದ್ಯಾ? ನನ್ನೇ ಅಣಗಿಸ್ತೀಯಾ? ಒಪ್ಕೊಂಡ್ರಾ? ಲೇ ನೀನ್ ಬೇಗ ಬಾರೋ. ಒಪ್ಕೊಂಡೆ ಅಂತ ಹೇಳೋರ್ಗು ನಾ ಬರಲ್ಲ. ಲೇ ಒಪ್ಕೊಳೆ. ಒಪ್ಕೋ ಅಕ್ಕ. ಮಮ್ಮಿ, ಸರಿ. ಒಪ್ಕೊಂಡು ಬಾರೋ ಬೇಗ. ಪರಮಾತ್ಮ, ದೇವ್ರು ಏನೇಂದ್ರಲ್ಲಿ ಸುಖ ಇಟ್ಟಿದ್ದಾನಪ್ಪ. ಅದ್ಗೆ ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ. ಅಮ್ಮನ್ನ ರಾಜೀನಾಮೆ ವಾಪಸ್ ತಗೋ ಅಂತ ಹೇಳಿ ಹಂಗೆ ಕ್ಷಮೆ ಕೇಳ್ತಾ ಸಾಷ್ಟಾಂಗ ಬಿದ್ಬಿಡೋಣ. ಏನಂತೀರಾ? ಇದ್ಯಾಕಣ ಹಿಂಗೋಗಿ ಹಿಂಗ್ ಬಂದ್ಬಿಟ್ಟೆ? ಯಾಕೋ ಬರ್ತಾನೆ ಇಲ್ಲ ಕಣೋ. ಒಂದ್ ಕೆಲ್ಸ ಮಾಡು, ಇನ್ನೊಂದ್ಸಲ ಊಟ ಮಾಡ್ಬಿಡು. ಹಂಗೆ ಬಿಟ್ಟೆ ಓಪನ್. ಈಗ ಒಂದ್ ಕೆಲ್ಸ ಮಾಡೋಣ, ನಮ್ ಪುಟ್ಟಿ ಅಂದ್ರೆ ಅಮ್ಮನಿಗೆ ಪೆಟ್ಟು. ಹೌದು. ಅವಳನ್ನ ಮುಂದೆ ಇಟ್ಕೊಂಡು ನಮ್ ಕೆಲ್ಸ ಸಾಧಿಸ್ಕೊಂಡ್ಬಿಡೋಣ. ಏನಂತೀಯ? ಅದು ಐಡಿಯಾ ಕೊಡು. ಆಲೋಚನೆ ಮಾಡಿ ಮಾತಾಡೋದ್ರಲ್ಲಿ ಕೆಲವು ಸುಳ್ಳಿರುತ್ತೆ, ಆವೇಶದಿಂದ ಮಾತಾಡೋದ್ರಲ್ಲಿ ಕೆಲವು ನಿಜಾನೂ ಇರುತ್ತೆ. ಅಮ್ಮ ಅನ್ನೋ ಸ್ಥಾನದಿಂದ ನನ್ನನ್ನು ಬಿಡುಗಡೆ ಮಾಡಿಸಿ, ಅಮ್ಮನೇ ಒಬ್ಳು ಮನುಷ್ಯಳೆ, ಅವಳಿಗೂ ವಿಶ್ರಾಂತಿ ಅಗತ್ಯ ಅನ್ನೋದನ್ನು ತೋರಿಸ್ಕೊಟ್ರಿ. ನನ್ನ ಬರವಣಿಗೆಗೆ ಅವಕಾಶ ಮಾಡಿಕೊಟ್ರಲ್ಲ, ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೌದು, 3 ದಿವಸದಿಂದ ನಾನು ಕೇಳ್ತಾ ಇದ್ದೀನಿ ಅದೇ ಹಾಡು, ಅದೇ ರಾಗ. ಮಾತೆತ್ತಿದ್ರೆ ವಿಶ್ರಾಂತಿ, ರಿಟೈರ್ಮೆಂಟ್. ರಿಟೈರ್ಮೆಂಟ್ ಅಂದ್ರೇನು? ಒಂದ್ ನಿಮಿಷ, ಇದ್ರಲ್ಲಿ ಬರ್ದಿದೆ, ನೋಡ್ಕೊಳ್ಳಿ. ರಿಟೈರ್ಮೆಂಟ್ ಅಂದ್ರೆ ಏನು ಅಂತ ನಾನು ಡಿಕ್ಷನರಿ ನೋಡಿ ತಿಳ್ಕೊಬೇಕಾಗಿಲ್ಲ, ನನಗೆ ಗೊತ್ತಿದೆ. ಅದನ್ನ ನಿನಗೆ ರಿಟೈರ್ಮೆಂಟ್ ಯಾಕೆ? ನಿನಗೆ ಅಂದ್ರೆ ಸೀತಾಗ ಅಥವಾ ಹೆಣ್ಣಗ? ಹೆಣ್ಣಿಗೆ ರಿಟೈರ್ಮೆಂಟ್ ಯಾಕೆ? ಯಾಕೆ? ಹೆಣ್ಣು ಮನುಷ್ಯಲಲ್ವಾ? ಮನುಷ್ಯರಾಗಿದ್ದಕ್ಕೆ ಇಷ್ಟು ವರ್ಷದಿಂದ ನಿನ್ ಜೊತೆ ಸಂಸಾರ ಮಾಡ್ತಿದ್ದೀನಿ. ಓಹೋ, ಸಂಸಾರದಿಂದ ಹೆಣ್ಣಿಗೆ ವಿಶ್ರಾಂತಿ ಬೇಕಾಗಿಲ್ವೇ? ಓಹೋ, ಏನು ಮಹಾ ಕಷ್ಟದ ಕೆಲಸ ಮಾಡ್ತಿದ್ದೀರಿ ಅಂತ ವಿಶ್ರಾಂತಿ ತಗೋಬೇಕು ಅರ್ಥವಾಗ್ತಿಲ್ಲ. ನೀವೇನ್ ದೊಡ್ಡದಾಗಿ ದಣಿದಿದ್ದೀರಾ ಅಂತ ಈ ರೀತಿ ವಿಶ್ರಾಂತಿ ತಗೋತಿದ್ದೀರಾ? 40 ವರ್ಷ ಬೆವರು ಸುರಿಸಿ ನಾನು ದುಡ್ದಿದ್ದೀನಿ. ಓಹೋ, 30 ವರ್ಷ ನಿನ್ ಜೊತೆ ಸಂಸಾರ ಮಾಡಿದ್ದೀನಿ. ಕುಟುಂಬ ಅನ್ನೋ ಮಹಾವೃಕ್ಷನ ಬೆಳೆಸಿದ್ದೀನಿ. ಆಹಾ, ಬೆವರು ಸುರಿಸಿ ದುಡಿದಿದ್ದೀನಿ ಅಂದ್ರೆ ಕೆಲಸ ಮಾಡಿದ್ದೀನಿ ಅಂತ. ಅದೇ ರೀ, ಕೆಲ್ಸ ಅಂದ್ರೆ ಏನು, ಎಂತ ಕೆಲ್ಸ ಅಂತ? ಕೆಲಸ ಅಂದ್ರೇನು? 10 ಗಂಟೆಗೆ ಬೆಳಿಗ್ಗೆ ಆಫೀಸಿಗೆ ಹೋಗಿ ಸಂಜೆ 5 ಗಂಟೆಗೆ ಮನೆಗೆ ಬರೋದು. ಆಯ್ತು, ಕೋಪ ಮಾಡ್ಕೋಬೇಡ್ರಿ. ಈ ಭಾನುವಾರ ಎಲ್ಲ
ಭಾನುವಾರ ರಜೆ ವಿಶ್ರಾಂತಿ. ಹಬ್ಬ ಹರಿದಿನ ಎಲ್ಲ ಅದು ಅದೇ ರಜೆ ವಿಶ್ರಾಂತಿ. ಬಂದು ಸ್ಟ್ರೈಕ್ ಎಲ್ಲ ಬಂದ್ರೆ ಅವತ್ತು ಅದೇ ರಜೆ ವಿಶ್ರಾಂತಿ. ಹಾಗಾದ್ರೆ ಹೆಂಗಸರಿಗೆ ಭಾನುವಾರ ಇಲ್ಲ, ಬಂದು ಗಲಾಟೆ ಇಲ್ಲ, ಹಬ್ಬ ಹರಿದಿನ ಇಲ್ಲ, ಬೋನಸ್ ಇಲ್ಲ, ಪೇಮೆಂಟ್ ಇಲ್ಲ, ಓವರ್ ಟೈಮ್ ಕೆಲಸ ಮಾತ್ರ ಮಾಡ್ತಾನೆ ಇರಬೇಕು. ಮೈ ಸರಿಗಿಲ್ಲ ಅಂದ್ರೂ ಮನಸ್ಸು ಸರಿಗಿಲ್ಲ ಅಂದ್ರೂ ಅಡಿಗೆ ಮನೆ ಕೆಲಸ ಮಾಡ್ತಾ ಇರಬೇಕು. ನಾವು ಕೆಲಸ ಮಾಡೋ ಯಂತ್ರಗಳೇನ್ರಿ? ಜೀವನ ಪರ್ಯಂತ ನಿಮ್ ಸೇವೆ ಮಾಡೋಕ್ಕೆ ನಾವು ಹುಟ್ಟಿದ್ದೀವಿ. ನಿಮ್ ಕೆಲಸ ಮಾಡೋಕ್ಕೆ ನಮ್ ಜೀವನ ಮುಡುಪಾಗಿಟ್ಟಿದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನ್ ಹೆಣ್ಣಾಗಿರೋ ನಿನಗ್ಯಾಕೆ ವಿಶ್ರಾಂತಿ ಇಷ್ಟು ಕೇವಲವಾಗಿ ಕೇಳ್ತೀರೇನ್ರಿ? ನಿಜವಾಗ್ಲೂ ಹೆಂಗಸರು ವಿಶ್ರಾಂತಿ ತಗೊಳಕ್ ಶುರು ಆದ್ರೆ ಗಂಡಸ್ ಜಾತಿಗೆ ಶಾಂತಿನೇ ಸಿಗೋದಿಲ್ಲ. ಅದಕ್ಕೆ ರೀ ಒಂದೊಂದ್ಸಲ ನೀವು ಮಕ್ಕಳು ಏನಾದ್ರೂ ಮಾತಾಡಿದ್ರು ಅದನ್ನ ತಲೆಗೆ ಹಚ್ಕೊಳ್ಳೋದೇ ಇಲ್ಲ, ಮರ್ತ್ ಬಿಡ್ತೀನಿ. ಒಂದ್ ನಿಮಿಷ ಮರೆಯೋಕ್ ಮುಂಚೆ ತಂದ್ಬಿಡ್ತೀನಿ. ನೋಡ್ರಪ್ಪ, ಮರೆಯೋಕ್ ಮುಂಚೆ ಲೆಕ್ಕ ಎಲ್ಲ ಕೊಟ್ಬಿಡ್ತೀನಿ. ಇಷ್ಟು ದಿವಸ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ತರ್ತಾ ಇದ್ರಿ, ನಾನ್ ಮನೆಗೋಸ್ಕರ ಖರ್ಚು ಮಾಡ್ತಿದ್ದೆ. ಅಮ್ಮನಿಗೆ ವಯಸ್ಸಾಯ್ತು, ಅರಳು ಮರಳು ಏನ್ ಮಾಡ್ಬಿಡ್ತಾಳು ಅಂತ ಚಿಂತೆ ಮಾಡ್ತಿದ್ರೇನು? ಯೋಚನೆ ಮಾಡ್ಬೇಡಿ, ಜೋಪಾನವಾಗಿ ಇಟ್ಟಿದ್ದೀನಿ. ನೋಡಪ್ಪ, ಇದ್ರಲ್ಲಿ ಅಪ್ ಟು ಡೇಟ್ ಅಕೌಂಟ್ಸ್ ಬರ್ದಿಟ್ಟಿದ್ದೀನಿ ನೋಡು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಟೆಲಿಫೋನ್ ಬಿಲ್ ಎಲ್ಲ ಕಟ್ಟಾಗಿದೆ. ಇವಳು ಕಾಲೇಜ್ ಫೀಸು, ಇವಳು ಸ್ಕೂಲ್ ಫೀಸು ಇಡೀ ವರ್ಷಕ್ಕೆ ಕಟ್ಬಿಟ್ಟೆ. ಬ್ಯಾಲೆನ್ಸ್ ನ ನಿಮ್ ಅಕೌಂಟ್ ಅಲ್ಲಿ ಹಾಕಿಟ್ಟಿದ್ದೀನಿ. ಇದು ನಿಮ್ ಪಾಸ್ಬುಕ್ ತಗೋ, ಇದು ನಿನ್ ಪಾಸ್ಬುಕ್. ಏನಂದ್ರೆ ಇದು ನೋಡಿ, ತಪ್ಪು ತಿಳ್ಕೊಬೇಡಿ. ನಿಮ್ PF ಹಣದಲ್ಲಿ ಸ್ವಲ್ಪ ನಾನು ಖರ್ಚಿಗೆ ಅಂತ ತಗೊಂಡ್ಬಿಟ್ಟೆ. ಮಿಕ್ಕಿದ್ದನ್ನೆಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಹಾಕಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಕೌಂಟ್ಸ್ ನಲ್ಲಿ ಯಾರಿಗೆ ಏನ್ ಅನುಮಾನ ಬಂದ್ರು ಎಷ್ಟೊತ್ನಲ್ಲಿ ಬೇಕಾದ್ರೂ ನನ್ನನ್ನು ಕರೆದು ಕೇಳ್ಬೋದು, ನಾನು ಉತ್ತರ ಕೊಡ್ತೀನಿ. ಇಷ್ಟಕ್ಕೆ ನನ್ನ ಕರ್ತವ್ಯ ಮುಗೀತು, ನಾನು ವಿಶ್ರಾಂತಿ ತಗೋತೀನಿ. ನಿಧಾನವಾಗಿ ತಗೊಳ್ಳಿ. ಅಮ್ಮ ಏನ್ ಹೊಟ್ಟೆನೋ ಏನೋ, ಹೀಗ್ ಬರುತ್ತೆ ಅಂತ ಗೊತ್ತಿದ್ರೆ ಸ್ವಲ್ಪ ಹುಷಾರಾಗಿ ಇರ್ತಿದ್ದೆ. ಸೀತಾ, ಸೀತಾ. ಬಂದೇರಿ. ಏನಮ್ಮ ಶಾರದಾ, ಹೇಗಿದೆಯಾ? ಪ್ರಯಾಣ ಚೆನ್ನಾಗಿತ್ತಾ? ಏನ್ ಪ್ರಯಾಣನೋ ಏನೋ ಅಮ್ಮ. ಮೆತ್ತಿಗೆ ನೋಡ್ಬಾ. ಅಮ್ಮ, ಏನಮ್ಮ ಏನ್ ಹಾಗೆ ಮುಖ ನೋಡ್ತಾ ನಿಂತ್ಬಿಟ್ಟೆ? ಹೋಗಿ ಒಂದ್ ಗ್ಲಾಸ್ ಐಸ್ ವಾಟ್ರು, ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಆಯ್ತಮ್ಮ. ಅಪ್ಪ, ಏನ್ ಅಮ್ಮನ ಹಾಗೆ ನೋಡ್ತಾ ಇದ್ಯಾ? ಯಾವತ್ತು ನೋಡ್ದಿರ ಹಾಗೆ? ನಿನ್ಗೆ ಗೊತ್ತಿಲ್ಲಮ್ಮ, ಮನೆಯಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಈಗ ನೀನ್ ಬಂದಿದ್ದಕ್ಕೆ ಕಾಲ್ ಆಫ್ ಆಯ್ತು. ವಿದ್ಯಾ, ಶಾರದಾ ಬಂದಿದ್ದಾಳೆ, ಅವಳಿಗೆ ಒಂದ್ ಗ್ಲಾಸ್ ಐಸ್ ವಾಟ್ರು, ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಕೊಡ್ಸು. ಮತ್ತೆ ಸ್ಟ್ರೈಕ್ ಆನ್. ಅತ್ತೆ, ನಿಂಗೆ ಹೊಟ್ಟೆ ಬಂದಿದ್ಯಾ? ಯಾವಾಗ ಹೋಗುತ್ತೆ? ಅದು 9 ತಿಂಗಳಾದ್ಮೇಲೆ, ನಿನ್ನಂತ ಮುದ್ದಾದ ಪಾಪು ಹುಟ್ಟಿದ್ಮೇಲೆ ಹೋಗುತ್ತೆ. ಓಹೋ, ಇದು ಪಾಪದ ಹೊಟ್ಟೆನಾ? ಹೌದು, ಪಾಪ ಹುಟ್ಬೇಕಂದ್ರೆ ಹೊಟ್ಟೆ ಬರ್ಲೇಬೇಕಾ? ಹೌದು ಪುಟ್ಟಿ. ಅತ್ತೆ, ನಮ್ಮನೇಲಿ ಕೋಳಿ ಇದೆಯಲ್ಲ, ಅದ್ ಮೊಟ್ಟೆ ಇರ್ತಲ್ಲ. ಹೌದು. ಅದ್ ಮರಿ ಆಯ್ತಲ್ಲ. ಹೌದು. ನೀನು ಮೊಟ್ಟೆ ಇದ್ಬಿಡು. ಅತ್ತೆ ಎಲ್ಲಿ ಹೋದ್ರು? ಓ, ಮೊಟ್ಟೆ ಇಡಕ್ ಹೋಗಿರ್ಬೋದು. ನನಗೆ ಆಲ್ರೆಡಿ ಟಯರ್ಡ್ ಆಗಿದೆ, ಮನೆಗೆ ಹೋಗಿ ಅಡಿಗೆ ಎಲ್ಲ ಮಾಡಕ್ಕಾಗಲ್ಲ. ಹೋಗ್ತಾ ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ. ಬೇಡ ಬೇಡ, ಮನೆಗೆ ಹೋಗೋಣ. ಅಮ್ಮ ಈಗ ಸರಿ ಹೋಗಿದ್ದಾಳಲ್ಲ, ಅವಳೇನು ಅವಳೊಬ್ಳಿಗೆ ಅಡಿಗೆ ಮಾಡ್ಕೊಂಡಿರ್ತಾಳ? ಎಲ್ರಿಗೂ ಸೇರಿಸಿ ಅಡಿಗೆ ಮಾಡಿರ್ತಾಳೆ. ಮನೆಗೆ ಹೋಗೋಣ. ಯಾಕೆ ಶಾರದಾ, ಯಾಕೆ ಅಳ್ತಾ ಕೂತಿದ್ಯಾ? ನನಗೆ ಟಿಕೆಟ್ ದುಡ್ಡು ಬಿಸಾಕಿ ನಾನು ಊರಿಗೆ ಹೋಗ್ತೀನಿ. ಏನಾಯ್ತು ಶಾರದಾ? ಏನೋ ಆಯ್ತು, ನನಗೆ ಟಿಕೆಟ್ ದುಡ್ಡು ಬಿಸಾಕಿ ನಾನು ಊರಿಗೆ ಹೋಗ್ತೀನಿ ಅಂದೆ. ಏನಾಯ್ತಮ್ಮ? ಸೂಟ್ ಕೇಸ್ ತಗೊಂಡು ಬಾಗ್ಲಲ್ಲಿ ಕೂತಿದ್ಯಾ? ಆಗ್ಬಾರ್ದು, ಆಗೋಯ್ತಪ್ಪ. ನೀನೇ ಹೇಳಪ್ಪ, ನಾನೇ ನಿಮ್ಮ ಮನೆ ಕೆಲಸದವಳ, ತುಂಬಾ ಗರ್ಭಿಣಿ. ಬೆಳಿಗ್ಗೆ ಬಂದಾಗ ಒಂದೇ ಒಂದ್ ಗ್ಲಾಸ್ ನೀರು, ಒಂದೇ ಒಂದ್ ಗ್ಲಾಸ್ ಕಾಫಿ ಕುಡ್ದಿದ್ದಷ್ಟೇ. ಊಟ ಇಲ್ದೆ ಸಾಯ್ತಾ ಬಿದ್ದಿದ್ದೀನಿ.
ಬಂದಿದ್ದೀನಿ, ಹೆರೋಗ್ ಬಂದಿದ್ದೀನಿ. ಅದು ನೀನ್ ಹೇಳ್ದೆ ಅಂತ ನನಗೆ ಟಿಕೆಟ್ ದುಡ್ಡು ಬಿಸಾಕಿ ನಾನು ಊರಿಗೆ ಹೋಗ್ತೀನಿ. ವಿಪರೀತ ಕಣೋ ಇದು. ಏನಾಗಿದೆ ನಿಮ್ಮ ಅಮ್ಮಂಗೆ? ಸೀತಾ, ಸೀತಾ. ರೀ ಕರೆದ್ರೇನ್ರಿ? ಅಲ್ಲ ಸೀತಾ, ನಿನ್ಗೆ ಏನಾಗಿದೆ? ಅವಳಿಗೆ ಊಟ ಹಾಕ್ಬಾರ್ದ? ಅವಳು ತುಂಬು ಗರ್ಭಿಣಿ, ಅವಳಿಗಾದ್ರೂ ಸ್ವಲ್ಪ ಅನ್ನ ಬೇಯಿಸಾಕ್ಬಾರ್ದಾಗಿತ್ತ? ನಿನಗೆ ನಮ್ಮ ಮೇಲೆ ಕೋಪ ಇದ್ರೆ ಅವಳ ಮೇಲೆ ತೀರ್ಸ್ಕೊತೀಯ? ಇದಕ್ಕೆ ಅವಳನ್ನ ಇಲ್ಲಿ ಕರ್ಸಿದ್ದು. ಯಾಕೆ ಎಲ್ರು ಗೋಳಿಕೋತೀರಾ? ನಿನ್ಗೆ ಯಾಕೆ ನೀನ್ ಮಾತಾಡ್ತಿಲ್ಲ? ನೀನ್ ತಾಯಿನ ಕಟ್ಕಿನ ಯಾಕೆ ಹಿಂಗ್ ನಮ್ಗೆಲ್ಲ ಹಿಂಸೆ ಕೊಡ್ತಿದ್ಯಾ? ಹಿಂಸೆ ಕೊಡ್ತಿರೋದು ನಾನಲ್ಲ ರೀ. ಈ ನಡುವೆ ನಾನು ಯಾವ ಕೆಲಸನೂ ಮಾಡ್ತಿಲ್ಲ ಅಂತ ನೀವೆಲ್ಲರೂ ಸೇರಿ ನನಗೆ ಹಿಂಸೆ ಕೊಡ್ತಿದ್ದೀರಾ ಅಲ್ರಿ. ನಾನು ಯಾಕ್ರಿ ಕೆಲಸ ಮಾಡಬೇಕು? ಜೀವನ ಪೂರ್ತಿ ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ಅಂತಾನೆ ನಾನು ಹುಟ್ಟಿರೋದು. ನಿನ್ಗೆ ಅಷ್ಟೊಂದು ಅಕ್ಕರೆ ಅವಳ ಮೇಲಿದ್ರೆ ಆಫೀಸ್ಗೆ ರಜಾ ಹಾಕಿ ಮನೇಲಿ ಕೂತ್ಕೊಂಡು ಅಡುಗೆ ಮಾಡ್ಬೋದಾಯ್ತು. ನಿಮಗೆ ನಿಮ್ಮ ಮಗಳ ಮೇಲೆ ಅಷ್ಟೊಂದು ಮಮಕಾರ ಇದ್ರೆ 5 ಸ್ಟಾರ್ ಹೋಟ್ಲಿಂದ ಇವಳಿಗೆ ಊಟ ತರಬಹುದಾಯ್ತಲ್ಲ. ಹೌದ್ರಿ, ನಿಮ್ಮೆಲ್ರಿಗೆ ಇವಳ ಮೇಲೆ ಅಕ್ಕರೆ ಇದೆ, ಪ್ರೀತಿ ಮಮಕಾರ ಇದೆ. ಹೆತ್ತ ತಾಯಿ ನಾನು, ನನಗೇನೂ ಇಲ್ಲ. ನಾನು ಕಟ್ಗಳು ಅಷ್ಟೇ. ಟಾಟಾ, ಹೋಗ್ಬಾ. ನೋಡ್ದೇನಪ್ಪ, ಅಮ್ಮ ಟಾಟಾ ಹೋಗ್ಬಿಟ್ ಬಾ ಅಂತ ಹೇಳ್ತಿದ್ದಾಳ. ನೀನ್ ತಾನೇ ಕರ್ಕೊಂಡ್ ಬಂದಿದ್ದು. ನನಗೆ ಟಿಕೆಟ್ ತಂದ್ಕೊಂಡು ನಾನು ಊರಿಗೆ ಹೋಗ್ತೀನಿ. ನೀನ್ ಯಾಕೆ ಹೋಗ್ಬೇಕು? ನಡಿ ಒಳಗಡೆ, ನಾನ್ ನೋಡ್ಕೋತೀನಿ. ನಡಿ. ವೆರಿ ನೈಸ್ ಹೌಸ್. ಬಿಗ್ ಮದರ್, ಬೈ ದ ವೇ ನೀವ್ ಯಾರು? ನಮ್ಮನೆಗ್ ಬಂದು ನನ್ನೇ ಯಾರು ತಾವ್ಯಾರು ಏನ್ ಬೇಕಾಗಿದೆ? ನಾನು ಯಾರ? ಇನ್ಸಲ್ಟ್, ವೆರಿ ವೆರಿ ಇನ್ಸಲ್ಟ್. ಮೇಡಮ್, ನನ್ನ ಈ ಗೆಟಪ್ ಅಲ್ಲಿ ನೋಡಿದ ಮೇಲೂ ನಾನ್ ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ಅಯ್ಯೋ, ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ನಾ? ಯು ಟೋಲ್ಡ್ ಸಮಥಿಂಗ್? ಇಲ್ಲ, ನಿಮ್ಮ ಅವತಾರ ನೋಡಿದ್ರೆ ನನಗೆ ಏನು ಅನ್ನಿಸ್ತಾ ಇಲ್ಲ. ತಾವ್ಯಾರು ಏನ್ ಬೇಕಾಗಿದೆ? ಮೇಡಮ್, ನನ್ನ ಬಗ್ಗೆ ಬೀದಿ ಬೀದಿ, ಕೇರಿ ಆಟೋ, ಬಸ್ಸು, ಕಳಾಸಿ ಪಾಳ್ಯಂ, ಸರ ಅಂಗಡಿಲೂ ಗೊತ್ತಾ? ನೀವು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ನೀವು ದೊಡ್ಡ ರೌಡಿನಾ? ದಿಸ್ ಇಸ್ ಸೆಕೆಂಡ್ ಇನ್ಸಲ್ಟ್. ನನ್ನ ಯಾರು ಅನ್ಕೊಂಡಿದ್ರ ನೀವು? ಮುಚ್ಚ್ರಿ ಬಾಯ್. ಮುಚ್ಕೊಂಡ ಬಾಗಿಲ್ ತೆಗ್ದಿದೆ ಅಂತ ಒಳಗ್ ನುಗ್ಬಿಟ್ರಿ. ನಮ್ಮನೇಲಿ ಬಂದು ನನ್ನೇ ಪ್ರಶ್ನೆ ಕೇಳ್ತೀರಾ? ಯಾರು ನೀವು? ಏನ್ ಬೇಕಾಗಿದೆ? ಫಾದರ್, ಮದರ್, ಸಿಸ್ಟರ್, ಯಾರದು? ರೀ, ಯಾವನ ಒಳಗ್ ನುಗ್ಬಿಟ್ಟು ನನ್ ತಲೆ ತಿಂತಿದ್ದಾನೆ. ಬಿಗ್ ಫಾದರ್? ಯಾರೋ ನೀನು? ಹೋಗ, ನಾನ್ ಯಾರು ಅಂತ ನಿಮ್ಗೂ ಗೊತ್ತಾಗ್ತಾ ಇಲ್ವಾ? ಅಯ್ಯೋ, ನೀನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ಒಂದು ನೀನ್ ಒಳ್ಳೆ ಕೆಲಸ ಮಾಡಿರ್ಬೇಕು. ನಿನ್ ಮುಖ ನೋಡಿದ್ರೆ ಅಂತ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲ, ಓಕೆ, ನನ್ನ ಬಗ್ಗೆ ನಾನೇ ಹೇಳ್ಕೊಂತೀನಿ. ಐ ಆಮ್ ಹೈಟೆಕ್ ಹ್ಯಾಮ್ಲೆಟ್. ಏನೋ ಹೆಸರದು? ಹಮ್ಲೆಟ್. ಶಾರ್ಟ್ ಆಗಿದೆ, ಸ್ವೀಟ್ ಆಗಿಲ್ಲ. ಸರ್, ಆಮ್ಲೆಟ್ ಸ್ವೀಟ್ ಆಗಿರಲ್ಲ ಸರ್. ಹೋಗ್ಲಿ, ನಾನು ಯಾಕೆ ಬಂದೆ ಅಂತ ನೀವು ಕೇಳ್ತಾ ಇಲ್ವಲ್ಲ? ಆಗ್ಲೇ ನಾನು ಕೇಳಿದ್ನಲ್ಲ ರೀ. ಬಿಗ್ ಮದರ್, ಸೈಲೆನ್ಸ್. ನನ್ನ ಡೀಲಿಂಗ್ಸ್ ಏನಿದ್ರು ಗಂಡಸ್ರ ಹತ್ರ. ಸರ್, ಐ ಆಮ್ ಹ್ಯಾಮ್ಲೆಟ್ ICS. ICS? ಯಾ, ಇಂಡಿಯನ್ ಕುಕಿಂಗ್ ಸರ್ವಿಸ್. ಓ, ಅಡ್ಗೆ. ಡೌನ್ ಡಿಕೆ ಬಾಸ್, ಡೌನ್. ಬೋಸ? ಯಾರು ಅದು? ಅವನ ಹೆಸರು? ನಾಯಿ ಹೆಸರು ಬೋಸ. ಓ, ನಿಮ್ ಮನೇಲೆಲ್ಲ ಉಲ್ಟಾನ? ಮನುಷ್ಯನ ಹೆಸರು ನಾಯಿಗೆ, ನಾಯಿ ಹೆಸರು ಮನುಷ್ಯರಿಗೆ. ನಿಮ್ಮ ಹೆಸರೇನು ಮೋತಿನ? ಅಯ್ಯಮ್ಮ ಯಾರು? ಜೂಲಿನ? ತರಲೆಲ್ಲ ಮಾತಾಡ್ಬೇಡ ಸರ್, ತಪ್ಪು ತಿಳ್ಕೊಬೇಡಿ ಸರ್. ನಾನು ಬಾಂಬೆಲಿ ಅಮಿತಾಬ್ ಬಚ್ಚನ್ ಮನೆಯಲ್ಲಿ ಕೆಲ್ಸಕ್ಕಿದ್ದಾಗ ಟಿವಿಲಿ ಜೂಲಿ ಪಿಕ್ಚರ್ ಬಂದಿತ್ತು. ಈ ಅಮ್ಮ ನೋಡಕ್ ಸ್ವಲ್ಪ ಜೂಲಿ ತರನೇ ಇದ್ರಲ್ಲ, ಜೂಲಿ. ನೋಡು, ನಿನ್ ಪುರಾಣ ಎಲ್ಲ ಸಾಕು, ಕೆಳಗಿಳಿ. ಬೋಸ್, ನೀನು ಹೊರಗಡೆ ಹೋಗು. ಇವನು ಅಡಿಗೆ ಅವನು. ನೋಡಿದ್ರೆ ಕಳ್ಳಂತರ ಕಾಣ್ತಾನೆ, ಅದ್ರ ಏನು ಅಂತ ನೋಡೋಣ. ಆದ್ರೆ ಕೆಳಗಿಡಿ ನೀನು. ನೋಡು ನಿನ್ನ. ಬನ್ನಿ. ಐಟಮ್ನೆಲ್ಲ ಮನೇಲಿ ಇಟ್ಲಲ್ಲಿ ಇಡ್ಬಿಡಿ. ಓಕೆ? ಇದು ಮನೆನೇ ಕಣಯ್ಯ, ತಗೊಂಡು. ಸರ್, ನಾನು ಅಡಿಗೆ ಮಾಡೋ ಜಾಗ ಮಾತ್ರ ಮನೆ, ಮಿಕ್ಕಿದೆಲ್ಲ ಇಟ್ಲೆ. ಐಟಮ್ ನಂಬರ್. ಯಾಕೆ ಇಷ್ಟೊಂದು ತಪ್ಪಿದ್ದಾರೆ ಇವರು? ಮನೇಲಿ ಏನು ಮದುವೆನ ಮುಂಚೆನಾ? ಮೇಡಮ್, ಇದೇ ನಿಂಗೆ ಹೇಳ್ಬಿಟ್ರಿ. ಮೇಡಮ್, ನಾನು ಮನೆಗೆ ಅಡಿಗೆ ಮಾಡಕ್ ಹೋದ್ರೆ ಮದುವೆ ಮಾಡ್ಕೊಳ್ಳೋರು ಗೊಟ್ಟೆ ಕಂಡ್ಬಿಡ್ತಾರೆ. ತಿಥಿಗೆ ಅಡಿಗೆ ಮಾಡೋಣ ಅಂತ ಹೋದ್ರೆ ತಿಥಿ ಮಾಡೋನೇ ಗೊಟ್ಟೆ ಕಂಡ್ಬಿಡ್ತಾನೆ. ಅದಕ್ಕೆ ಇದ್ಯಾವ್ದು ಬೇಡ ಅಂತ ಮನೆಗಳಲ್ಲಿ ಮಾತ್ರ ಅಡಿಗೆ ಮಾಡ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಟ್ಟಿದೀನಿ. ವಿದ್ಯಾ, ನೋಡಿ, 10 ಮನೆಗೆ ಆಗೋಷ್ಟು ಸಾಮಾನ್ ತಂದಿದ್ದಾರೆ. ನಮ್ಗ್ಯಾಕೆ ಇಷ್ಟ? ತರ್ಲಿ ಬಿಡಿಯತ್ತೆ. ರೀಟೇಲ್ ಅಲ್ಲಿ ತಂದ್ರೆ ಕಾಸ್ಟ್ಲಿ ಆಗತ್ತೆ ಅಂತ ಹೋಲ್ಸೇಲ್ ಅಲ್ಲಿ ತಂದಿದ್ದಾನೆ. ಅಲ್ಲ, ತರಕಾರಿ ಎಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬಿಕ್ಕಿದ್ದೆಲ್ಲ ವಾಪಸ್ ಕೊಟ್ಬಿಡೋಣ. ಕೊಳತೋಗುತ್ತಮ್ಮ. ಬಿಗ್ ಮದರ್, ನನ್ನ ವಿಷಯದಲ್ಲಿ ನೀವು ತಲೆ ಹಾಕಿದ್ರೆ ನನ್ನ ಲೆಗ್ನ ನಾನು ಆಚೆ ಹಾಕ್ಬೇಕಾಗುತ್ತೆ. ಅವ್ರಿಗೆ 25 ವರ್ಷದ ಎಕ್ಸ್ಪೀರಿಯನ್ಸ್. ನಷ್ಟ ಆದ್ರೆ ನಮ್ಗಾಗತ್ತೆ, ಹಾಳಾದ್ರೆ ಆಚೆ ಬಿಸಾಕ್ತಿವಿ. ನೀವ್ ಎಲ್ಲಾ ವಿಷಯಕ್ಕೂ ತಲೆ ಹಾಕೊಂಡು ಅವ್ರನ್ನ ಹೊರಗಡೆ ಹೋಗೋಗ್ ಮಾಡ್ಬೇಡಿ. ನಾನೀಗ ಇರ್ಬೇಕಾ ಹೋಗ್ಬೇಕಾ? ಇರಪ್ಪ. ಒಳಗಿರ್ಲಾ ಹೊರಗಡೆ ಹೋಗ್ಲಾ? ಒಳಗೆ ಹೋಗ್ತೀನಿ. ಥ್ಯಾಂಕ್ ಯು.